ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮದನ್ ಮಾದೇಶ್. ಬಹಳ ಖುಷಿ ಆಗುತ್ತೆ. ಅತಿ ಚಿಕ್ಕ ವಯಸ್ಸಿನ ಯುವಜನತಾಳದ ಮೈಸೂರು ಅಧ್ಯಕ್ಷ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಚಿಕ್ಕ ವಯಸ್ಸಲ್ಲಿ ಯಾರು ಆಗಿಲ್ಲ ಅಂತ ನನ್ಗೆ ಸ್ನೇಹಿತರು ನೆನ್ನೆ ಮೊನ್ನೆಲ್ಲ ಹೇಳ್ತಿರು. ಇಷ್ಟು ಚಿಕ್ಕ ವಯಸ್ಸಿಗೆ ಇಂತ ಒಂದ್ ದೊಡ್ಡ ಪೋಸ್ಟ್ ನನಗೆ ಕೊಟ್ಟು ನಮ್ಮ ಪಕ್ಷದವ್ರು ನನ್ನ ಮೇಲೆ ನಂಬಿಕೆ ಇಟ್ಕೊಟ್ಟಿರೋದಕ್ಕೆ ಬಹಳ ಖುಷಿ ಆಗುತ್ತೆ. ಹಾಗೂ ಮತ್ತೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪೋಸ್ಟ್ ನನಗೆ ಸಿಗೋದಕ್ಕೆ ನಮ್ಮ ಸಾರಾ ಮಹೇಶ್ ಅಣ್ಣವರಾಗಿರ್ಲಿ, ನನ್ನ ಅಣ್ಣ ಸಮಾನವಾದ GD ಹರೀಶ್ ಅಣ್ಣ ಅವರು ಹಾಗೂ ಅಶ್ವಿನ್ ಅಣ್ಣ ಅವರು, ಎಲ್ಲಾ ಜಿಲ್ಲೆ ಲೀಡರ್ಗಳು ಹಾಗೂ ನಮ್ಮ ಎಕ್ಸ್ ಮೇಯರ್ ಚೆನ್ನಿ ರವಿ ಅವರು, ನಮ್ಮ ಪ್ರಸನ್ನ ಕುಮಾರ್ ಅವರು ಎಲ್ಲ ತುಂಬಾ ನನಗೆ ಸಹಾಯ ಇಷ್ಟಪಟ್ಟು ನೀನ್ ಮಾಡ್ಬೋದು ಈ ಪೋಸ್ಟ್ ನ, ನೀನು ಜವಾಬ್ದಾರಿಯಿಂದ ಮಾಡ್ತೀಯ ನೀನು ಅಂತ ಹೇಳಿ ನನಗೆ ಈ ಜವಾಬ್ದಾರಿನ ಕೊಟ್ಟಿದ್ದಾರೆ. ಬಹಳ ಖುಷಿ ಆಗುತ್ತೆ ಸರ್. ಅದೇ ನೀವು ಹೇಳ್ದಂಗೆ ಚಾಲೆಂಜಿಂಗ್ ರೋಲೆ. ಮೊನ್ನೆ ನಾವು JDS ಸಮಾವೇಶ 18ನೇ ತಾರೀಕು ನಿಖಿಲ್ ಅಣ್ಣ ಅವ್ರ ನೇತೃತ್ವದಲ್ಲಿ 18ನೇ ತಾರೀಕು ಒಂದು ಜನಸಮೂಹ ಸೇರಿದ್ರು. ಅವತ್ತು ನಾವು ಚಾಲೆಂಜ್ನ ಎಲ್ಲ ಜಿಲ್ಲೆ ಲೀಡರ್ಗಳು ತೊಗೊಂಡು ನಾವು ತೋರಿಸಿದ್ದೀವಿ. JDS ಯಾವುದೇ ಕಾರಣಕ್ಕೂ ಕುಗ್ಗಿಲ್ಲ. JDS ಮುಂಚೆ ಹೆಂಗಿದ್ದು ಸ್ಟ್ರಾಂಗ್ ಆಗಿ ಅದೇ ರೀತಿ ಇವತ್ತಿಗೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಶಕ್ತಿ ತುಂಬ್ತಾ ಇದ್ದಾರೆ ಜನರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಇವತ್ತು ನಮಗೆ ಯುವ ನಾಯಕರು ನಮ್ಮ ನಿಖಿಲ್ ಅಣ್ಣವರು, ಅವರೇ ಸ್ವತಃ ಯುವಕರಾಗಿರೋದ್ರಿಂದ ಎಲ್ಲ ಯುವಕರನ್ನು ಅವರು ಗುರುತಿಸ್ತಾ ಇದ್ದಾರೆ. ಇವತ್ತು ನಮ್ಮ ಪಕ್ಷದಲ್ಲಿ ನೀವು ನೋಡ್ಬೋದು ಎಷ್ಟು ಜನ ಯುವಕರು MLA ಗಳಾಗಿದ್ದಾರೆ ಅಂತ. ಇಲ್ಲಿ ನಮ್ಮ ಮೈಸೂರು ಭಾಗದಲ್ಲಿ ನಮ್ಮ GD ಹರೀಶ್ ಅಣ್ಣ ಅವರು MLA ಆಗಿದ್ದಾರೆ. ಮತ್ತು ಹಾಸನ ಭಾಗದಲ್ಲಿ ಸ್ವರೂಪಣ್ಣವ್ರು MLA ಆಗಿದ್ದಾರೆ. ನಾರ್ತ್ ಕರ್ನಾಟಕದಲ್ಲಿ ನಮ್ಮ ಶರಣಗೌಡರು MLA ಆಗಿದ್ದಾರೆ. ಸುಮಾರು ಜನ MLA ಗಳಿದ್ದಾರೆ, MLC ಗಳಿದ್ದಾರೆ. ನಮ್ಮ ಸೂರಜಣ್ಣ ಅವರು MLC ಇದ್ದಾರೆ. ಸೊ ನಮ್ಮ JDS ಯಾವತ್ತೂ ಯುವಕರಿಗೆ ಒತ್ತು ಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನದಲ್ಲೂ ಅಷ್ಟೇ ನಿಖಿಲ್ ಅಣ್ಣ ಅವರ ನೇತೃತ್ವದಲ್ಲಿ ಮುಂದಿನ ದಿನದಲ್ಲಿ ಯುವಕರಿಗೆ ಒತ್ತು ಕೊಟ್ಟು ರಾಜಕಾರಣ ಮಾಡೋದಕ್ಕೆ ಯುವಕರಿಗೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋದು ನನ್ನ ಆಶಾ. ನಾನು ವರಿಷ್ಠರಿಗೆ ಭರವಸೆ ಕೊಡೋಷ್ಟು ದೊಡ್ಡವನಲ್ಲ, ಬಟ್ ನಾನು ಕೊಟ್ಟಿರೋ ಜವಾಬ್ದಾರಿನ ಚಾಚೂ ತಪ್ಪದೆ ಮಾಡ್ತೀನಿ. ನನ್ನ ಕೈಲಾದಷ್ಟು JDS ಪಕ್ಷಕ್ಕೆ ನನ್ನ ಕೈಲಿಂದ ಏನು ಸೇವೆ ಮಾಡ್ಬೋದು ಅದನ್ನು ಮಾಡಿ ನಮ್ಮ ಪಕ್ಷನ ಮುಂದಕ್ಕೆ ಅಧಿಕಾರ ತರೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ಮೈಸೂರು ಸಿಟಿಲಿ ನೀವು ಏನು JDS ಕುಗ್ಗೋಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 2 ವರ್ಷದಲ್ಲಿ ನಾವು ಕರೆಕ್ಟಾಗಿ ಕೆಲಸ ಮಾಡಿ JDS ಕುಗ್ಗಿಲ್ಲ, ನಾವು ಸ್ಟ್ರಾಂಗ್ ಆಗಿದ್ದೀವಿ. ಮೈಸೂರು ಭಾಗದಲ್ಲೂ ಒಂದು MLA ಆಗೋಷ್ಟು JDSಗೆ ಕೆಪಾಸಿಟಿ ಇದೆ ಅನ್ನೋದನ್ನು ತೋರಿಸೋದಕ್ಕೆ ನಾನು ಆ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್.